ವಿಷಯವೆಲ್ಲವೂ ನನಗೆ ಗೊತ್ತು. ಪಾಪ, ಎಷ್ಟು ಕಷ್ಟವೇ ನಿನಗೆ. ಇಬ್ಬರು ಗಂಡಂದಿರಿದ್ದರು, ಇಬ್ಬರಿಂದಲೂ ತಿರಸ್ಕೃತಗೊಂಡು ಅವರು ಮನೆಯನ್ನ ಸೇರಿದ್ದೀಯ. ಎಂತಹ ಕಷ್ಟವೇ ನಿನಗೆ ನಾಗಸೂರ. ನಿನ್ನ ಪರಿಸ್ಥಿತಿ ನೋಡು. ಒಡವೆ ಇದ್ದರೂ ಬಡವೆ, ಗಂಡ ಇದ್ದರೂ ವಿಧವೆ ಎನ್ನುವಂತ ನಿನ್ನ ಈ ಅನುಕಂಪದ ಮಾತುಗಳ ಅಗತ್ಯ ನನಗಿಲ್ಲ ನಾಗಸೂರ. ಹೂವು ಅರಳುವುದು, ಯಾರೋ ಅದನ್ನು ಮೆಚ್ಚಬೇಕು, ಆರಾಧಿಸಬೇಕು, ಯಾರದೋ ಮುಡಿ ಸೇರಬೇಕು, ಯಾರದೋ ಪಾದ ಸೇರಬೇಕು ಎಂಬ ಕಾರಣಕ್ಕಾಗಿ ಅಲ್ಲ. ಅದು ತನ್ನೊಳಗಿನ ಆ ಸೌಂದರ್ಯವನ್ನು ಹೊರಹಾಕುವುದು, ತನ್ನತನವನ್ನು ಹೊರಹಾಕುವುದಕ್ಕೋಸ್ಕರ. ಬೀಸುವ ಗಾಳಿಗೆ ಅಲ್ಲಾಡುತ್ತಾ, ಸುರಿಸುವ ಮಳೆಗೆ ತನ್ನ ಮೈಯನ್ನ ಒಡ್ಡಿಕೊಳ್ಳುತ್ತಾ ಅದು ಅದರ ಅನುಭವವನ್ನು, ಅದರ ಆನಂದವನ್ನು ಅನುಭವಿಸುತ್ತಾ ಇರುತ್ತದೆ. ಅದನ್ನು ಹಿಸುಕುವಂತ ಪ್ರಯತ್ನವನ್ನು ಈ ಮಾನವರು ಮಾಡುವುದಕ್ಕಿಂತ ಅದನ್ನು ಅದರ ಪಾಡಿಗೆ ಬಿಟ್ಟರೆ ಒಳ್ಳೆಯದು ನಾಗಸೂರ. ನೋಡಾಳಿ, ಹೂವು ತನ್ನ ಪಾಡಿಗೆ ತಾನು ಅರಳುತ್ತದೆ, ಬಾಡುತ್ತದೆ, ಉದುರುತ್ತದೆ. ಅದಕ್ಕೆ ಮನಸ್ಸೂ ಇಲ್ಲ, ಭಾವನೆಗಳು ಇಲ್ಲ. ಆದರೆ ನೀನೊಬ್ಬ ಹೆಣ್ಣು, ನಿನಗೆ ಮನಸ್ಸು ಇದೆ, ಭಾವನೆಗಳು ಇದೆ, ಹೃದಯವೂ ಇದೆ, ಮನುಷ್ಯ ಸಹಜವಾದ ಆಸೆಯೂ ಇದೆ. ಈ ಪರಿಸ್ಥಿತಿ ನಿನ್ನ ಮನಸ್ಸನ್ನು ಜಡ್ಡುಗಟ್ಟಿಸಿ ಬಿಟ್ಟಿದೆ. ಒಮ್ಮೆ ನಿನ್ನ ಹೃದಯದ ಬಾಗಿಲನ್ನು ತೆರೆದು ನನ್ನನ್ನು ನೋಡು ಮೋದಾಳಿ, ಸರಿಯಾಗಿ ನೋಡು. ನನ್ನಲ್ಲಿ ಏನು ಕಡಿಮೆಯಾಗಿದೆ ಹೇಳು? ನೋಡಲು ಚೆನ್ನಾಗಿದ್ದೇನೆ, ಕೈ ತುಂಬ ಹಣವಿದೆ, ದೊಡ್ಡ ವ್ಯಾಪಾರಸ್ಥ, ಊರಿನಲ್ಲಿ ಒಳ್ಳೆಯ ಹೆಸರೂ ಇದೆ. ನೀನು ನನ್ನವಳ ಮೋದಾಳಿ, ನನ್ನ ಜೊತೆ ಬಾ. ನಾಗಸೂರ, ಇದೇನು ಮಾತನಾಡ್ತಾ ಇದ್ದೀಯ? ಈ ರಸ್ತೆಯಲ್ಲಿ ನಿಂತುಕೊಂಡು, ಅದು ಕೂಡ ಒಬ್ಬ ವಿವಾಹಿತ ಹೆಣ್ಣಿನೊಂದಿಗೆ, ನೀನು ಕೂಡ ಸಂಸಾರಸ್ಥನಾಗಿ ಮಡದಿ ಮಕ್ಕಳನ್ನು ಹೊಂದಿರುವಂಥ ನೀನು ನನ್ನಲ್ಲಿ ಇಂಥ ಮಾತನಾಡಬಹುದೇ ಹೇಳು? ಮೋದಾಳಿ, ನಾನು ಸಂಸಾರಸ್ಥ ನಿಜ, ನನಗೂ ಹೆಂಡತಿ ಮಕ್ಕಳಿದ್ದಾರೆ. ಆದರೆ ನಾನು ಬಯಸಿದ ಶುದ್ಧ ಪ್ರೀತಿ ನನಗೆ ಸಿಕ್ಕಿಲ್ಲ. ನೀನು ಮದುವೆಯಾಗಲು ಇಬ್ಬಿಬ್ಬರು ಗಂಡಂದಿರು, ಒಬ್ಬರಿಂದಲಾದರೂ ಪ್ರೀತಿ ಹೋಗಲಿ, ಒಂದು ಕರುಣೆಯ ಮಾತನ್ನಾದರೂ ಕೇಳಿದ್ದೀರೇನೆ? ಈ ವಿಷಯದಲ್ಲಿ ನಾವಿಬ್ಬರು ಸಮಾನರು, ಪ್ರೀತಿ ವಂಚಿತರು. ಈ ಪ್ರೀತಿಯನ್ನು ನಾವಿಬ್ಬರೇ ಹಂಚಿಕೊಳ್ಳೋಣ. ಬಾ ಮೋದಾಳಿ. ನಾಗಸೂರ, ನಾನೊಂದು ಮಾತು ಕೇಳಲೆ? ಹೇಳಿ. ನಿನ್ನ ಪ್ರೀತಿಯನ್ನು ನಾನು ಒಪ್ಪಿಕೊಂಡೆ ಅಂತಾದರೆ ಈ ಸಮಾಜದಲ್ಲಿ ಒಂದು ಗೌರವ ಸ್ಥಾನವನ್ನು ನೀಡುವಂತಹ
ಶಕ್ತಿ ನಿನಗಿದೆ. ನಿನ್ನ ಮಡದಿ ಮಕ್ಕಳು ಇದಕ್ಕೆ ಒಪ್ಪುವರೆ. ನಿನ್ನ ಧರ್ಮಪತ್ನಿಯಾಗಿ ನನ್ನನ್ನು ನೀನು ಸ್ವೀಕರಿಸಬಲ್ಲೆಯ ಹೇಳು. ನೋಡು ಮೋದಾಳಿ, ಈಗ ಬಹುಪತ್ನಿತ್ವ ಜಾರಿಯಲ್ಲಿದೆ. ನನ್ನ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲದೆ ಇರಬಹುದು. ಆದರೆ ನಾನು ಊರೂರು ತಿರುಗುವ ವ್ಯಾಪಾರಸ್ಥ. ಬೇರೆ ಊರಿನಲ್ಲಿ ನಿನಗೊಂದು ಅರಮನೆಯನ್ನೇ ಕಟ್ಟಿಸಿಕೊಡುತ್ತೇನೆ. ಯಾವ ತೊಂದರೆಯೂ ಆಗದಂತೆ, ಯಾವ ಕೊರತೆಯೂ ಆಗದಂತೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಬಾ ಮೋದಾಳಿ, ನನ್ನ ಪ್ರೀತಿಯನ್ನು ನಿರಾಕರಿಸಬೇಡ. ನಿನಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದೇನೆ ಮೋದಾಳಿ, ಬಾ. ನಾಗಸೂರ, ನನಗೂ ಯೋಚಿಸಲು ಸ್ವಲ್ಪ ಸಮಯ ಕೊಡು. ಹಾ.